ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರ ಸಭೆ. ಬೆಂಗಳೂರು ಕನ್ನಡ ಪರ ಸಂಘಟನೆಗಳ ಚಳುವಳಿಗಾರರ ಮುಖ್ಯಸ್ಥರ ಸಭೆ ರಾಜಧಾನಿ ಬೆಂಗಳೂರಿನ ಜಿಯಾನ್ ಹೋಟೆಲ್ನಲ್ಲಿ ಕನ್ನಡದ ಹುಟ್ಟು ಹೋರಾಟಗಾರರಾದ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳ ಕನ್ನಡ ಚಳುವಳಿಗಾರರ ಮುಖ್ಯಸ್ಥರ ಸಮ್ಮುಖದಲ್ಲಿ ಜನರಾಜ್ಯೋತ್ಸವ ಕಾರ್ಯಕ್ರಮದ ರೂಪುರೇಷೆಗಳ ನಿರ್ಧಾರವನ್ನು ಮಂಡಿಸಲಾಗಿತ್ತು. ರಾಜ್ಯದ ಬಹುತೇಕ ಎಲ್ಲಾ ಕನ್ನಡ ಸಂಘಟನೆಗಳ ಮುಖ್ಯಸ್ಥರುಗಳು ಪದಾಧಿಕಾರಿಗಳು ಭಾಗವಹಿಸಿದ ಸಭೆಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸಂಪೂರ್ಣ ಸಹಕಾರ ಮತ್ತು ಬೆಂಬಲವನ್ನು ನೀಡುವುದಾಗಿ ಮತ್ತು ಕಾರ್ಯಕ್ರಮದ ರೂಪರೇಷೆಗಳನ್ನು ಅಭಿಪ್ರಾಯಗಳನ್ನು ಸಭೆಯಲ್ಲಿ ವಿನಿಮಯ ಮಾಡಿಕೊಳ್ಳಲು ಸಭೆ ಆಯೋಜನೆ ಮಾಡಿದ್ದ ಸ್ನೇಹಿತ ಹರೀಶ್ ದಪಿ ಅಂಜನಪ್ಪ ಅವರಿಗೆ ಅಭಿನಂದನೆ ತಿಳಿಸಿದ ಕುಮಾರಸ್ವಾಮಿ. ರಾಜ್ಯ ಸಲಹೆಗಾರರು ಜಯ ಕರ್ನಾಟಕ ಜನಪರ ವೇದಿಕೆ ಬೆಂಗಳೂರು. ಈ ಜನರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈ ಎಲ್ಲ ಕನ್ನಡದ ಮನಸ್ಸುಗಳನ್ನ ಒಟ್ಟಿಗೆ ಕೂಡಿಸಿದಂತ ಹರೀಶ್ ಅವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಹೇಳಿ ಬಯಸ್ತೇನೆ. ಇದು ತಮಾಷೆ ಮಾತಲ್ಲ. ಇಷ್ಟು ಜನ ರಾಜ್ಯಾಧ್ಯಕ್ಷರುಗಳನ್ನ, ಇಷ್ಟು ಜನ ಸಂಘಟನೆಗಳನ್ನ ಕೂರಿಸೋದಿದೆಯಲ್ಲ, ಈ ತಕ್ಕಡಿಗೆ ಅದನ್ನು ಆಗ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಆದ್ರೂ ನಾವೆಲ್ಲರೂ ಕೂಡ ನಾರಾಯಣಗೌಡರು ಮತ್ತೆ ವಾಟಾಳ್ ನಾಗರಾಜರವರ ಹೋರಾಟಗಳನ್ನು ನೋಡಿಕೊಂಡು ಕನ್ನಡ ಚಳುವಳಿಗೆ ಧುಮುಕ್ತಂತವರು. ಇಬ್ಬರು ತಮ್ಮ ಕನ್ನಡ ನಾಡಿನ ದಿಗ್ಗಜರು. ಇವರ ನೇತೃತ್ವದಲ್ಲಿ ಇನ್ನೊಬ್ಬ ದಿಗ್ಗಜರಾದಂತಹ ವಾಟಾಳ್ ನಾಗರಾಜರವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮತ್ತೆ ಧೈರ್ಯ ಇದೆಯಲ್ಲ, ಅದು ನಾವೆಲ್ಲರೂ ಕೂಡ ಮೆಚ್ಚುವಂಥದ್ದು. ಮತ್ತೆ ಇತ್ತೀಚಿನ ದಿನಗಳೇ ನಮ್ಮ ಶಿವಮೊಗ್ಗ ಶೆಟ್ಟರ್ ಹೇಳಿದ್ರು, ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿಗಳು ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಅರ್ಹ ವ್ಯಕ್ತಿಗಳಿಗೆ ತಲುಪ್ತಾ ಇಲ್ಲ. ಹೊರದೇಶದಲ್ಲಿ ಇರ್ತಕ್ಕಂಥವ್ರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತೆ ನಾನು ಇನ್ನೊಂದು ಗಂಭೀರವಾದಂತಹ ಆರೋಪ ಮಾಧ್ಯಮದಲ್ಲೆಲ್ಲ ಮಾಡಿದ್ದು ನೀವು ನೋಡಿದ್ದೀರಿ ಅನ್ನೋ ಗೊತ್ತಿಲ್ಲ. 2016ನೇ ಇಸ್ವಿನಲ್ಲಿ ಲೋಕಾಯುಕ್ತ ದಾಳಿಯಾಗಿರ್ತದೆ. ಬಿಬಿಎಂಪಿ ಕಮಿಷನರ್ ಆಗಿದ್ದಾಗ ಅವ್ರ ಮೇಲೆ ಒಂದಷ್ಟು ಅವ್ಯವಹಾರ, ಒಂದಷ್ಟು ಮೊಕದ್ದಮೆಗಳಿರ್ತವೆ. ಮತ್ತೆ ಬಿಡಿಎನಲ್ಲಿದ್ದಾಗ ಕೂಡ ಅವ್ರ ಮೇಲೆ ಒಂದಷ್ಟು ಲೋಪಗಳಿದೆ. ಅಂತ ವ್ಯಕ್ತಿಗೆ ಕರ್ಕೊಂಡ್ಬಂದು ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಅದನ್ನ ನಾನು ಖಂಡನೆ ಮಾಡಿದೆ. ಅವರು ನಮ್ಮ ತಾಲೂಕಿನವರೇ, ನಮ್ಮ ಜಿಲ್ಲೆನವರೇ. ಈ ರೀತಿಯಾದಂತ ನಮ್ಮ ಹೋರಾಟಗಾರ ನಮ್ಮ ನಾರಾಯಣಗೌಡರು ಇರ್ಲಿಲ್ವಾ, ಇಲ್ಲ ನಮ್ಮ ಜಗದೀಶ್ ಅವರು ಇರ್ಲಿಲ್ವಾ, ಶಿವಮೊಗ್ಗ ಶೆಟ್ಟರ್ ಇರ್ಲಿಲ್ವಾ, ಪ್ರವೀಣ್ ಶೆಟ್ಟಿ ಅವರು ಇರ್ಲಿಲ್ವಾ? ಎಷ್ಟು ಜನ ಹೋರಾಟ, ನಮ್ಮ ರೂಪೇಶ್ ರಾಜಣ್ಣ ಅವರು ದಿನನಿತ್ಯನೂ ಕೂಡ ಹೋರಾಟ ಮಾಡ್ತಾರೆ. ಇಂಥ ವ್ಯಕ್ತಿಗಳಿರ್ಲಿಲ್ವಾ? ಯಾಕೆ ಈ ರೀತಿಯ ಮನಸ್ಥಿತಿ ಇತ್ತೀಚಿನ ದಿನಗಳಲ್ಲಿ? ನಾಳೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟ ಮಾಡೋದು ಹಿಂದಿನ ದಿವಸ ಯಾಕೆ ಪ್ರಕಟ ಮಾಡ್ತಾರೆ? ಲಾಬಿಗಳು ನಡೀತಿರ್ತವೆ. ಎಲ್ಲಾ ಸಚಿವರು, ಶಾಸಕರು, ಲೀಡರ್ಗಳು ಅವರವ್ರ ಹಿಂಬಾಲಕರನ್ನ ಪದಕಗಳು ಮತ್ತೆ ಹಣನ ಅವ್ರನ್ನ ಕೊಟ್ಬಿಡೋದು, ಪ್ರಶಸ್ತಿ ಮಾತ್ರ. ಈ ರೀತಿಯಾದಂತಹ ಮಾರಾಟಗಳಾಗ್ತಿದ್ದಾವೆ. ಇದರ ಬಗ್ಗೆನೂ ಕೂಡ ಒಂದು ಗಂಭೀರವಾದಂತಹ ಚರ್ಚೆ ಆಗ್ಬೇಕು ನಾರಾಯಣಗೌಡರ ನೇತೃತ್ವದಲ್ಲಿ.